ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಇದರಿಂದ ಇವತ್ತು 21ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 21. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧ್ಯಾಮ್ಯಹಂ. ಅನುವಾದ: ಯಾವ ಯಾವ ಸಕಾಮ ಭಕ್ತರು ಯಾವ ಯಾವ ದೇವತೆಯ ಸ್ವರೂಪವನ್ನು ಶ್ರದ್ಧೆಯಿಂದ ಪೂಜಿಸಲು ಬಯಸುತ್ತಾರೋ ಆಯಾ ಭಕ್ತನ ಶ್ರದ್ಧೆಯನ್ನು ನಾನು ಅದೇ ದೇವತೆಯ ಕುರಿತು ಸ್ಥಿರಗೊಳಿಸುತ್ತೇನೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈಗ 2 ಶ್ಲೋಕಗಳಲ್ಲಿ ದೇವೋಪಾಸಕರಿಗೆ ಅಂದರೆ ದೇವರಿಗೆ ಉಪಾಸನೆ ಮಾಡ್ತಾರಲ್ಲ, ಅವರ ಉಪಾಸನೆಯ ಫಲ ಹೇಗೆ ಮತ್ತೆ ಏನು ಸಿಗುತ್ತೆ ಅದ್ರ ಬಗ್ಗೆ ಇಲ್ಲಿ ವರ್ಣನೆ ಮಾಡ್ತಾನೆ ಭಗವಂತ. ಸೊ ಈ ಒಂದು ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ, ಯಾವ ಯಾವ ಸಕಾಮ ಭಕ್ತರು ಅಂದರೆ ಅವ್ರಿಗೇನೋ ಒಂದು ಕಾಮನೆ ಇರುತ್ತೆ, ಅದಿಟ್ಕೊಂಡು ಪೂಜೆ ಮಾಡ್ತಾರಲ್ಲ, ಅಂಥವರು ಯಾವ ಯಾವ ದೇವತೆಯ ಸ್ವರೂಪವನ್ನು ಶ್ರದ್ಧೆಯಿಂದ ಪೂಜಿಸ್ಬೇಕು ಅಂತ ಇಷ್ಟಪಡ್ತಾರೋ ಆಯಾ ಭಕ್ತನ ಶ್ರದ್ಧೆಯಿಂದ ನಾನು ಅದೇ ದೇವತೆಯ ಕುರಿತು ಅಂದರೆ ಅವರು ಈ ರೀತಿ ನಾನು ಆ ದೇವತೆಯನ್ನು ಪೂಜಿಸ್ಬೇಕು ಅಂತ ಅವ್ರೇನಾದರೂ ಇಷ್ಟಪಟ್ಟರು ಅಂತಂದರೆ ನಾನು ಅವರಿಗೆ ಅದೇ ದೇವತೆಯನ್ನು ಪೂಜಿಸೋದಕ್ಕೆ ಅವ್ರ ಮನಸ್ಸನ್ನು ಸ್ಥಿರಗೊಳಿಸ್ತೀನಿ. ಅಂದರೆ ಇಲ್ಲಿ ನಾವು ಏನು ಇಚ್ಛೆ ಪಡ್ತೀವೋ ಅದನ್ನ ಮಾಡಿಸುವಂಥ ಕೆಲಸವನ್ನು ಭಗವಂತ ಮಾಡ್ತಾನೆ. ಅವರ ಶ್ರದ್ಧೆ ಹೇಗಿರುತ್ತೆ, ಯಾವ ದೇವತೆಯನ್ನು ಅವರು ಪೂಜೆ ಮಾಡಬೇಕು ಅಂದ್ಕೊಳ್ತಾರೋ ಆ ದೇವತೆಯ ಮೇಲೆ ಅವರಿಗೆ ಶ್ರದ್ಧೆ ಇನ್ನೂ ಜಾಸ್ತಿ ಆಗಬೇಕು, ಸ್ಥಿರವಾಗಬೇಕು, ಆ ರೀತಿ ಸಹಾಯ ಮಾಡ್ತೀನಿ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಈಗ ಪ್ರಶ್ನೆ ಏನು ಅಂತಂದ್ರೆ, ಭಕ್ತಃ ಪದದ ಜೊತೆ ಯಹ ಮತ್ತೆ ತನುಂ ಜೊತೆಗೆ ಯಾಮ್ ಅನ್ನೋದನ್ನ 2 ಬಾರಿ ಪ್ರಯೋಗ ಮಾಡಿದಾರಲ್ಲ, ಇದಕ್ಕೆ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಯಹ ಯಹವನ್ನ 2 ಸಾರಿ ಪ್ರಯೋಗ ಮಾಡಿ, ಭಕ್ತರ ಮತ್ತೆ ಯಾಮ್ ಅನ್ನೋದನ್ನ 2 ಸರಿ ಪ್ರಯೋಗ ಮಾಡಿ, ದೇವತೆಗಳ ಅಂದ್ರೆ ಇಲ್ಲಿ ಒಬ್ನೇ ಭಕ್ತ ಇಲ್ಲ, ಬೇಕಾದಷ್ಟು ಜನ ಭಕ್ತರಿದಾರಲ್ವಾ, ಮತ್ತೆ ದೇವತೆಗಳು ಕೂಡ ಒಂದಿಲ್ಲ, ಅನೇಕ ದೇವತೆಗಳಿದ್ದಾರೆ. ಅದಕ್ಕೋಸ್ಕರ ಇದನ್ನು ಹೇಳೋದಕ್ಕೋಸ್ಕರ 2 ಸರಿ ಆ ಪದ ಪ್ರಯೋಗವನ್ನ ಮಾಡಿದ್ದಾರೆ. ಮತ್ತೆ ಸಕಾಮ ಭಕ್ತರು ಕೂಡ ಬೇಕಾದಷ್ಟು ರೀತಿಯವರಾಗಿರ್ತಾರೆ. ಅವರು ಕೂಡ ತಮ್ಮ ತಮ್ಮ ಕಾಮನೆಗಳನ್ನ ತಮ್ಮ ಪ್ರಕೃತಿಯ ಭೇದದಿಂದ ಅಂದ್ರೆ ಅವರು ಹೇಗಿರುತ್ತೋ ಪ್ರಕೃತಿಗೆ ಅನುಕೂಲವಾಗಿ, ಅಂದ್ರೆ ಒಬ್ಬೊಬ್ಬ ಮನುಷ್ಯನ ಪ್ರಕೃತಿ ಒಂದೊಂದ್ ತರ ಇರುತ್ತಲ್ವಾ, ಅವರು ತಮ್ಮ ತಮ್ಮ ಪ್ರಕೃತಿಯ ಭೇದದಿಂದ ಅವರ ಇಷ್ಟ ದೇವರು ಕೂಡ ಬೇರೆ ಬೇರೆನೆ ಆಗಿರ್ತಾರೆ. ಈಗ ಒಂದೇ ಮನೆಯಲ್ಲಿ ಒಂದೇ ದೇವರನ್ನ ಎಲ್ಲರೂ ಪೂಜಿಸೋದು ತುಂಬಾ ಕಡಿಮೆ. ಮನೆಯಲ್ಲಿ ಮನೆ ದೇವರು ಅಂತ ಎಲ್ಲರೂ ಒಂದೇ ದೇವರನ್ನ ಪೂಜಿಸಿದ್ರು ಕೂಡ ಅವರವರಿಗೆ ತಮ್ಮದೇ ಆದಂತ ಇಷ್ಟ ದೇವರು ಅಂತ ಇರುತ್ತೆ, ಅದು ಬೇರೆ ಬೇರೆ ಆಗಿರುತ್ತೆ ಅನ್ನೋದು ಇದರ ಅರ್ಥ. ಅಂದ್ರೆ ತಮ್ಮ ಕಾಮನೆಗಳು ಬೇರೆ ಇರುತ್ತೆ, ತಮ್ಮ ಪ್ರಕೃತಿ ಕೂಡ ಬೇರೆ ಇರುತ್ತೆ, ತಮ್ಮ ಇಷ್ಟ ದೇವರು ಕೂಡ ಬೇರೆ ಬೇರೆ ಆಗಿರುತ್ತೆ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ದೇವತೆಗಳ ಸ್ವರೂಪವನ್ನ ಶ್ರದ್ಧೆಯಿಂದ ಪೂಜಿಸಲು ಬಯಸುತ್ತಾರೆ, ಇದರ ಅರ್ಥ ಏನು? ಈ ರೀತಿ ಹೇಳಿದಾರಲ್ಲ, ಇದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ದೇವತೆಗಳ ಅಸ್ತಿತ್ವದಲ್ಲಿ ಅವರ ಪ್ರಭಾವ ಆಗಿರ್ಬೋದು, ಗುಣಗಳಲ್ಲಾಗಿರ್ಬೋದು, ಅಥವಾ ಪೂಜೆ ಮಾಡುವಂಥ ರೀತಿಯಲ್ಲಾಗಿರ್ಬೋದು, ಮತ್ತೆ ಅದರ ಫಲದಲ್ಲಿ ತುಂಬ ವಿಶ್ವಾಸವನ್ನ ಇಟ್ಕೊಂಡು ಶ್ರದ್ಧೆಯಿಂದ ಯಾವ ದೇವತೆಯ ಮೂರ್ತಿಯ ಯಾವ ವಿಧಾನ ಇದೆಯೋ, ಈಗ ಒಂದೊಂದು ದೇವತೆಯ ಮೂರ್ತಿಗಳು ಬೇರೆ ಬೇರೆ ಆಗಿರುತ್ತೆ, ಅವರಿಗೆ ಪೂಜೆ ಮಾಡುವಂಥ ವಿಧಾನನೂ ಬೇರೆ ಇರುತ್ತೆ. ಸೊ ಆ ರೀತಿ ಆ ದೇವತೆಗೆ ಯಾವ ವಿಧಾನದಿಂದ ಮಾಡಬೇಕು, ಮತ್ತು ಅದರ ಹಾಗೇನೆ ಕೆಲವೊಂದು ಧಾತುಗಳಲ್ಲಿ ಮಾಡಿರ್ತಾರೆ ಮೂರ್ತಿ, ಕೆಲವೊಂದು ಕಾಷ್ಟಗಳಲ್ಲಿ ಅಂದರೆ ಕಟ್ಟಿಗೆಯಲ್ಲಿ ಮಾಡಿರೋದು, ಮಣ್ಣು, ಕಲ್ಲು, ಈ ರೀತಿ ಬೇರೆ ಬೇರೆ ರೀತಿಯ ಮೂರ್ತಿಗಳಿರುತ್ತಲ್ವಾ, ಅದು ಅಥವಾ ಚಿತ್ರಪಟ ಇರುತ್ತಲ್ಲ, ಅದರ ವಿಧಿಪೂರ್ವಕವಾಗಿ ಅದನ್ನು ಸ್ಥಾಪನೆ ಮಾಡಿ, ಅಂದರೆ ಯಾವುದು ನಮಗಿಷ್ಟನೋ ಆ ಮೂರ್ತಿಯನ್ನು ಸ್ಥಾಪಿಸಿ, ಅಥವಾ ಮನಸ್ಸಿನಿಂದ ಮಾನಸಿಕ ಮೂರ್ತಿಯ ನಿರ್ಮಾಣವನ್ನು ಮಾಡಿ ಮಾನಸಿಕ ಪೂಜೆನೂ ಮಾಡೋರು ಇದ್ದಾರೆ ಬೇಕಾದಷ್ಟು ಜನ. ಸೊ ಮನಸ್ಸಲ್ಲೇ ಆ ಮೂರ್ತಿಯ ನಿರ್ಮಾಣವನ್ನ ಮಾಡಿಕೊಂಡು ಯಾವ ಮಂತ್ರದ ಎಷ್ಟು ಸಂಖ್ಯೆ ಇರುತ್ತೋ, ಅಂದ್ರೆ ಇಷ್ಟು ಸರಿ ಜಪ ಮಾಡಬೇಕು, ಇಷ್ಟು ಶಬ್ದಗಳಿರುತ್ತೆ ಅದರಲ್ಲಿ ಅಂತೆಲ್ಲ ಇರುತ್ತೆ, ಮತ್ತೆ ಅಷ್ಟೇ ಜಪಪೂರ್ವಕವಾಗಿ, ಮತ್ತೆ ಯಾವ ಯಾವ ಸಾಮಗ್ರಿಗಳಿಂದ ಪೂಜೆ ಮಾಡಬೇಕು, ಯಾವ ಯಾವ ವಿಧಾನದಿಂದ ಮಾಡಬೇಕು, ಅದೇ ಮಂತ್ರವನ್ನ ಅಷ್ಟೇ ಸಂಖ್ಯೆಯಲ್ಲಿ ಜಪ ಮಾಡಬೇಕು, ಅದೇ ಸಾಮಗ್ರಿಗಳಿಂದ ಅದೇ ವಿಧಾನದಲ್ಲಿ ಪೂಜೆ ಮಾಡೋದು, ಮತ್ತೆ ದೇವತೆಗಳ ನಿಮಿತ್ತದಿಂದ ಅಗ್ನಿಯಲ್ಲಿ ಆಹುತಿಗಳ
ಯಜ್ಞಗಳನ್ನು ಕೊಟ್ಟು ಯಜ್ಞಾದಿಗಳನ್ನು ಮಾಡೋದು, ಅವರ ಧ್ಯಾನ ಮಾಡೋದು, ಸೂರ್ಯ, ಚಂದ್ರ, ಅಗ್ನಿ ಇವರೆಲ್ಲ ಪ್ರತ್ಯಕ್ಷ ದೇವತೆಗಳು, ಅವರು ಪೂಜೆ ಮಾಡೋದು. ಮತ್ತು ಇವೆಲ್ಲವನ್ನು ಕೂಡ ಯಥಾವಿಧಿ ಯಾವ ರೀತಿ ವಿಧಿ ವಿಧಾನಗಳನ್ನು ಹೇಳಿರ್ತಾರೋ ಅದಕ್ಕೆ ತಕ್ಕ ಹಾಗೆ ನಾವು ಮಾಡೋದು, ನಮಸ್ಕಾರಗಳನ್ನು ಮಾಡೋದು, ಇದೇ ದೇವತೆಗಳ ಸ್ವರೂಪವನ್ನು ಶ್ರದ್ಧೆಯಿಂದ ಪೂಜಿಸೋದು. ಅಂದರೆ ನಮಗೆ ಯಾರು ಇಷ್ಟ ದೇವತೆನೋ ಅವರನ್ನ ಇಟ್ಕೊಂಡು ಅದರ ಒಂದು ನೀತಿ ರೀತಿ ನಿಯಮಗಳು ಏನೇನಿರುತ್ತೋ, ಪೂಜೆ ಮಾಡುವ ವಿಧಿವಿಧಾನಗಳು, ಮಂತ್ರ ಜಪ ಏನೇ ಆಗಿರ್ಬೋದು, ಅದಕ್ಕೆ ತಕ್ಕಂಗೆ ಮಾಡೋದಿದೆಯಲ್ಲ ಅದನ್ನ ದೇವತೆಗಳ ಸ್ವರೂಪವನ್ನ ಶ್ರದ್ಧೆಯಿಂದ ಪೂಜಿಸೋದು ಅಂತ ಹೇಳೋದು. ಮುಂದಿನ ಪ್ರಶ್ನೆ, ತಾಮ್ ಈ ಪದವನ್ನು ಶ್ರದ್ಧಾಂ ಜೊತೆಗೆ ಸಂಬಂಧ ಮಾಡದೆ ತನುಂ ವಿನ ಬೋಧಕ ಅಂತ ತಿಳ್ಕೊಂಡ್ರೆ ಏನಾಗುತ್ತೆ ಅಂದ್ರೆ, ಇಲ್ಲಿ ತಾಮ್ ಅನ್ನುವಂಥ ಪದವನ್ನ ಶ್ರದ್ಧೆಯ ಜೊತೆ ಸೇರಿಸ್ಕೊಳ್ದೆ ತನುಂ ಅಂದ್ರೆ ದೇವತೆಗಳ ಸ್ವರೂಪ ಇದೆಯಲ್ಲ ಅದರ ಜೊತೆ ಸೇರಿಸ್ಕೊಂಡ್ರೆ ಏನಾಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಪೂರ್ವಾರ್ಧದಲ್ಲಿ ಯಾಮ್ ಯಾಮ್ ಪದಗಳು ತನುಂ ಪದದ ಜೊತೆ ಸಂಬಂಧ ಇದೆಯೋ ಅಂದ್ರೆ ಇಲ್ಲಿ ಯಾಮ್ ಯಾಮ್ ಅನ್ನೋದು ತನುಂ ಜೊತೆ ಹೇಳಿರೋದವ್ರಲ್ವಾ, ಅದರ ಜೊತೆಗೆ ಏಕಾನ್ವಯ ಮಾಡೋದಕ್ಕೋಸ್ಕರ ಅಂದ್ರೆ ಅದರ ಜೊತೆ ಸೇರಿಸೋದಕ್ಕೋಸ್ಕರ ತಾಮನ್ನು ಕೂಡ ತನುಂ ಅನ್ನೋದರ ಬೋಧಕವಾಗೇ ತಿಳಿಯೋದು ಸರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ತಾಮನ್ನು ತನುಂ ಅಂತ ತಿಳ್ಕೊಳ್ಳೋದೇ ಒಳ್ಳೇದು. ಶ್ರದ್ಧೆಯ ಜೊತೆಗೆ ಅದರ ಸಂಬಂಧ ತಿಳಿದ್ರೂ ಕೂಡ ಭಾವದಲ್ಲಿ ಯಾವುದೇ ಅಂತರ ಬರೋದಿಲ್ಲ. ಯಾಕೆಂದ್ರೆ ಹಾಗೇ ತಿಳ್ಕೊಂಡ್ರೆ ಆ ಶ್ರದ್ಧೆಯನ್ನ ದೇವತಾ ವಿಷಯಕವಾಗಿ ತಿಳಿಯಬೇಕಾಗುತ್ತೆ. ಅಂದ್ರೆ ಅರ್ಥ ಇಲ್ಲಿ ಈಗ ನೋಡಿ, ಯಾಮ್ ಯಾಮ್ ಯೋ ಯೋ ಅಂದ್ರೆ ಯಾವ ಯಾವ, ಯೋ ಯೋ ಅಂದ್ರೆ ಯಾಮ್ ಯಾಮ್ ಅಂದ್ರೆ ಯಾವ ಯಾವ ಅಂತ ಬರುತ್ತೆ. ಅಂದ್ರೆ ಯಾವ್ಯಾವ ಭಕ್ತರು ಯಾವ್ಯಾವ ದೇವತೆಯ ಸ್ವರೂಪ ಅಂತ ಹೇಳಿರುವಂಥದ್ದು. ಇಲ್ಲಿ ನಾವು ಹಾಗೆ ತಿಳ್ಕೋಬೇಕು, ಯಾವ ಯಾವ ಶ್ರದ್ಧೆಯ ಅಂತ ತಿಳ್ಕೋಬಾರ್ದು. ಯಾಕೆಂದ್ರೆ ಶ್ರದ್ಧೆ ಅನ್ನೋದು ಭಾವನೆ, ಅದರ ಜೊತೆ ತಗೊಂಡಾಗ ನಮ್ಮ ಭಾವದಲ್ಲಿ ಯಾವುದೇ ಅಂತರ ಬರೋದಿಲ್ಲ ಅಲ್ವಾ. ನಾವು ಯಾವ ದೇವತೆಯನ್ನ ಹೇಗೆ ಇಷ್ಟಪಡ್ತೀವೋ ಹಾಗೆ ನಾವು ಪೂಜಿಸ್ತೀವಿ, ಆ ದೇವತೆಯನ್ನೇ ನಾವು ಆರಾಧನೆ ಮಾಡ್ತೀವಿ ಅಂತ. ಇಲ್ಲಿ ತನುಂ ಅಂತ ತಗೊಳ್ಳೋದೇ ಸರಿಯಾಗಿದೆ, ದೇವತೆಗಳನ್ನ ತಗೊಳ್ಳೋ ಸರಿಯಾಗಿದೆ ಹೊರತು ಶ್ರದ್ಧೆಯನ್ನ ಅಂತ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಲ್ಲಿ ಶ್ರದ್ಧೆಯ ಜೊತೆಗೇನಾದ್ರೂ ನಾವು ತಗೊಂಡ್ರು ಕೂಡ ಭಾವನೆಯಲ್ಲಿ ಯಾವುದೂ ಬರೋದಿಲ್ಲ. ನನಗೆ ಭಕ್ತಿ ಆ ದೇವತೆಯಲ್ಲಿ ಹೇಗಿರುತ್ತೋ ಹಾಗೆ ಇರುತ್ತಲ್ವಾ. ಸೊ ಶ್ರದ್ಧೆ ಅನ್ನೋದು ಇರುತ್ತೆ ಹಾಗೇನೆ. ಆದ್ರೆ ಇಲ್ಲಿ ಯಾವ ಯಾವ ದೇವತೆಗಳ ಜೊತೆ ಯಾವ ಯಾವ ರೀತಿ ನನ್ನ ಶ್ರದ್ಧೆ ಇರುತ್ತೋ ಅನ್ನೋದೇ ಸರಿಯಾಗಿದೆ ಅನ್ನೋದು ಇದರ ಅರ್ಥ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಏವ ಎಂಬುದರ ಅಭಿಪ್ರಾಯ ಏನು ಅಂತ. ಉತ್ತರ ಏನು ಅಂತಂದ್ರೆ, ಏವ ಅನ್ನೋದನ್ನ ಪ್ರಯೋಗ ಮಾಡಿ ಭಗವಂತ ಯಾವ ಭಕ್ತ ಯಾವ ದೇವತೆಯ ಪೂಜೆ ಮಾಡೋದಕ್ಕೆ ಇಷ್ಟಪಡ್ತಾನೋ ಅವನ ಶ್ರದ್ಧೆಯನ್ನ ನಾನು ಅದೇ ಇಷ್ಟ ದೇವತೆಯಲ್ಲಿ ಇಡ್ಬೇಕು, ಅವನು ಆ ರೀತಿ ಸ್ಥಿರ ಮಾಡ್ತೀನಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಅವನಿಗೆ ಏನಿಷ್ಟನೋ ಆ ರೀತಿ ನಾನು ಅಲ್ಲಿ ಸಹಾಯ ಮಾಡಿ ಕೊಡ್ತೀನಿ ಅಂತ. ಅದೇ ದೇವತೆ ಅಂತ ಹೇಳೋದಕ್ಕೆ ಏವ ಅನ್ನುವಂತಹ ಒಂದು ಪದ ಪ್ರಯೋಗವನ್ನ ಮಾಡಿರುವಂಥದ್ದು. ಅವನು ಇಷ್ಟಪಟ್ಟಿದ್ದನ್ನ ನಾನು ಅವನು ಇನ್ನೂ ಚೆನ್ನಾಗಿ ಮಾಡಬೇಕು, ಆ ದೇವತೆಯಲ್ಲಿ ಅವನು ಇನ್ನೂ ಸ್ಥಿರವಾಗಬೇಕು, ಆ ರೀತಿ ಮಾಡ್ಕೊಳ್ತೀನಿ. ನನ್ನನ್ನು ಇಷ್ಟಪಟ್ಟು ನನ್ನನ್ನು ಅವನು ಭಜಿಸಿದ್ದೇ ಆದರೆ ಅದರಲ್ಲಿ ನನ್ನಲ್ಲೇ ಅವನಿಗೆ ಸ್ಥಿರವಾಗಬೇಕು, ಆ ರೀತಿ ಸಹಾಯ ನಾನು ಮಾಡ್ತೀನಿ. ಸೊ ಇದು ಅವರವರ ಒಂದು ಸ್ವಭಾವ, ಅವರವರ ಕಾಮನೆಗಳು ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆಯಾ ದೇವತೆಗಳ ಮೇಲೆ ಅವರಿಗೆ ಇನ್ನೂ ಒಂದಷ್ಟು ಸ್ಥಿರ ಬರಲಿ ಅನ್ನೋ ರೀತಿ ನಾನು ಸಹಾಯ ಮಾಡ್ತೀನಿ ಅಂತ ಇಲ್ಲಿ ಭಗವಂತ ಹೇಳಿದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.